ಇವತ್ತಿನ ವಿಡಿಯೋ ಮೂಲಕ ಟಾಪ್ ಪರ್ಫಾರ್ಮಿಂಗ್ ಮ್ಯೂಚುವಲ್ ಫಂಡ್ಸ್ಗಳ ಬಗ್ಗೆ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ. ಯಾವ ಮ್ಯೂಚುವಲ್ ಫಂಡ್ಸ್ಗಳು 5 ಸ್ಟಾರ್ ರೇಟಿಂಗ್ ಅನ್ನ ಇನ್ ಟರ್ಮ್ಸ್ ಆಫ್ ದ ಪರ್ಫಾರ್ಮೆನ್ಸ್ ತಗೊಂಡಿದೆ, ಅಟ್ ದ ಸೇಮ್ ಟೈಮ್ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಹಾಗೆ ಲಾರ್ಜ್ ಕ್ಯಾಪ್ ಎಲ್ಲದರಲ್ಲೂ ಇರತಕ್ಕಂತಹ ಡಿಫರೆಂಟ್ ಮ್ಯೂಚುವಲ್ ಫಂಡ್ಸ್ಗಳು ಇದಾಗಿರುತ್ತೆ. ಈ ಮ್ಯೂಚುವಲ್ ಫಂಡ್ಸ್ಗಳ ಇನ್ ಡೀಟೇಲ್ ಮಾಹಿತಿಗಳನ್ನ ಈ ವಿಡಿಯೋ ಮೂಲಕ ನಾನು ಡಿಸ್ಕಷನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮಲ್ಲಿ ಯಾರಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಮ್ಮಲ್ಲಿ ಇಷ್ಟರ್ತಕ್ಕಂತಹ ಮೊದಲನೇ ಕ್ಯಾಟಗರಿ ಸ್ಮಾಲ್ ಕ್ಯಾಪ್ ಫಂಡ್ ಅಂತ ಹೇಳ್ಬೋದು. ಆಬ್ವಿಯಸ್ಲಿ ಸ್ಮಾಲ್ ಕ್ಯಾಪ್ ಅಂದ್ರೆ ಏನು, ಇವಾಗ ತಾನೇ ಬೆಳೀತಾ ಇರತಕ್ಕಂಥ ಕಂಪನೀಸ್ಗಳು, ಐಡಿಯಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರ್ತಕ್ಕಂಥ ಟಾಪ್ ವ್ಯಾಲ್ಯೂ ಇಂದ ನಾವು ನೋಡ್ಕೊಂಡು ಬರ್ತೀವಿ ಅಂತಂದ್ರೆ 250ನೇ ಕಂಪನಿ ಆದ್ಮೇಲೆ ಬರ್ತಕ್ಕಂಥ ಕಂಪನೀಸ್ಗಳನ್ನ ಸ್ಮಾಲ್ ಕ್ಯಾಪ್ ಕಂಪನೀಸ್ಗಳು ಅಂತ ಹೇಳ್ತಾರೆ. ಇದರಲ್ಲಿ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ, ಹೈಯೆಸ್ಟ್ ರಿವಾರ್ಡ್ ಅನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸ್ಮಾಲ್ ಕ್ಯಾಪ್ ಕ್ಯಾಟಗರಿಲಿ ಒಂದೇ ಒಂದು ಫಂಡ್ ಬರ್ತಾ ಇರತಕ್ಕಂಥದ್ದು 5 ಸ್ಟಾರ್ ಕ್ಯಾಟಗರಿಲಿ ನೋಡ್ತಾ ಇರಬಹುದು ನೀವು ಇಲ್ಲಿ. ಎಕ್ಸೆಸ್ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಪ್ಲಾನ್ ಗ್ರೋತ್ ಆಗಿರುತ್ತೆ. ಇದರಲ್ಲಿರ್ತಕ್ಕಂತಹ ಟಾಪ್ 5 ಪರ್ಫಾರ್ಮರ್ಸ್ ಗಳ ಬಗ್ಗೆ ನಾವು ಇಲ್ಲಿ ಮಾಹಿತಿನ ತೋರಿಸ್ತಾ ಇದೀವಿ. ಎಷ್ಟು ಪರ್ಸೆಂಟೇಜ್ ಅಲೋಕೇಟ್ ಆಗಿದೆ ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ತಾ ಇದೆ. 4.54% ನಷ್ಟು ಅಪ್ರಾಕ್ಸಿಮೇಟ್ಲಿ ನಾರಾಯಣ ಹೃದಯಾಲಯ ಲಿಮಿಟೆಡ್ ಅಲ್ಲಿ ಇನ್ವೆಸ್ಟ್ ಆಗಿರುತ್ತೆ. ಮಿಕ್ಕಿರ್ತಕ್ಕಂಥ ಕಂಪನೀಸ್ಗಳ ಮಾಹಿತಿಗಳನ್ನು ನೀವು ಪಾಸ್ ಮಾಡಿ ಒಂದ್ಸತಿ ಚೆಕ್ ಮಾಡಬಹುದು. ಇನ್ನು ಇದರಲ್ಲಿರ್ತಕ್ಕಂಥ ಟಾಪ್ 5 ಸೆಕ್ಟರ್ಸ್ ಗಳಂತ ಹೇಳೋದಾದ್ರೆ ಮೊದಲನೇದಾಗಿ ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಇದೆ ಹೇಳ್ಬೋದು. 14.11% ನಷ್ಟು ಇನ್ವೆಸ್ಟ್ಮೆಂಟ್ ಈ ಒಂದು ಸೆಕ್ಟರ್ಗೆ ಹೋಗಿರುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಹೆಲ್ತ್ ಕೇರ್ 12.19% ನಷ್ಟು ಅಲೋಕೇಶನ್ ಇದರಲ್ಲಿ ಆಗಿರುತ್ತೆ. ಇನ್ನು ಮಿಕ್ಕಿರ್ತಕ್ಕಂತಹ ಸೆಕ್ಟರ್ಸ್ ಗಳ ಮಾಹಿತಿಯನ್ನು ಒಂದ್ಸತಿ ಪಾಸ್ ಮಾಡಿ ನೀವು ಚೆಕ್ ಮಾಡಬಹುದು. ಇವಾಗ ಮೇನ್ ಎಕ್ಸೈಟಿಂಗ್ ಪಾರ್ಟ್ ಇದರ ಬೆಂಚ್ ಮಾರ್ಕ್. ಇವರು ಯಾವುದನ್ನ ರೆಫರೆನ್ಸ್ ಇಟ್ಕೊಂಡು ವರ್ಕ್ ಮಾಡ್ತಾ ಇದ್ರು ಆ ರೆಫರೆನ್ಸ್ ಗೆ ನೋಡ್ತೀವಿ ಅಂತಂದ್ರೆ ಯಾವ ರೀತಿಯಂತ ರಿಟರ್ನ್ ಜನರೇಟ್ ಮಾಡಿದೆ ಅನ್ನೋದನ್ನ ಒಂದ್ಸತಿ ನೋಡ್ಕೊಂಡ್ ಬರೋಣ. ಕಳೆದ ಒಂದು ವರ್ಷದಲ್ಲಿ 28.37% ನಷ್ಟು ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ತಂದುಕೊಟ್ಟಿದೆ ಈ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್. 30.34% ನಷ್ಟು ಗ್ರೋತ್ ಅನ್ನ ಆನ್ ಅಂಡ್ ಅವರೇಜ್ ಇಯರ್ ಆನ್ ಇಯರ್ ಕಂಡುಕೊಂಡ್ ಬಂದಿದೆ. 3 ವರ್ಷದ ಲೆಕ್ಕ ನೋಡ್ತೀವಿ ಅಂದ್ರೆ 5 ವರ್ಷದ ಲೆಕ್ಕದಲ್ಲಿ 26% ನಷ್ಟು ಸಿನ್ಸ್ ಇನ್ಸೆಪ್ಷನ್ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಕೂಡ 23.53% ನಷ್ಟು ರಿಟರ್ನ್ ಕಂಡಿರುತ್ತೆ. ಇದನ್ನ ಸ್ಮಾಲ್ ಕ್ಯಾಪ್ 250 TRI ಬೆಂಚ್ ಮಾರ್ಕ್ ಗೆ ನಾವು ಕಂಪೇರ್ ಮಾಡ್ತೀವಿ ಅಂತಂದ್ರೆ ನೋಡ್ತಾ ಇರಬಹುದು ನೀವು. ಓವರ್ ಆಲ್ ಸಿನ್ಸ್ ಇನ್ಸೆಪ್ಷನ್ ಇಂದ ಬೆಟರ್ ರಿಟರ್ನ್ ಜನರೇಟ್ ಮಾಡಿದೆ ಈ ಒಂದು ಮ್ಯೂಚುವಲ್ ಫಂಡ್ ಕಂಪೇರಿಂಗ್ ಟು ದ ಇಂಡೆಕ್ಸ್. ಇನ್ನು ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಬರ್ತಕ್ಕಂತಹ ಮೇನ್ ರೇಷಿಯೋಸ್ ಗಳ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಇದು ಎಲ್ಲಾ ಒಂದು ಮ್ಯೂಚುವಲ್ ಫಂಡ್ಸ್ ಗಳಿಗೂ ಕಾಮನ್ ಆಗಿರುತ್ತೆ, ಬಟ್ ಇನಿಷಿಯಲಿ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ ಅದೇನು ಅಂತ ಹೇಳ್ಕೊಂಡು. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಬರುತ್ತೆ. ಇನ್ ಸಿಂಪಲ್ ವರ್ಡ್ಸ್ ಹೇಳ್ಬೇಕಪ್ಪ ಅಂತಂದ್ರೆ ಇದು ಜಾಸ್ತಿ ಇದೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತಂದ್ರೆ ಇರ್ತಕ್ಕಂತಹ ಜಾಗದಿಂದ ಏರುಪೇರಿನ ಗತಿಗಳು ಏನಿದೆಯೋ ಜಾಸ್ತಿ ಇರುತ್ತೆ, ವಾಲಟಿಲಿಟಿ ಜಾಸ್ತಿ ಇರುತ್ತೆ ಅಂತಕ್ಕಂಥದ್ದನ್ನ ಇಂಡಿಕೇಟ್ ಮಾಡುತ್ತೆ. ಈ ಮ್ಯೂಚುವಲ್ ಫಂಡ್ 17% ನಷ್ಟು ವಾಲಟಿಲಿಟಿಯನ್ನು ಹೊಂದಿರುತ್ತೆ ಇನ್ ಟರ್ಮ್ಸ್ ಆಫ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಪ್ಯಾರಾಮೀಟರ್ ಬೀಟಾ ಅಂತ ಹೇಳ್ತಾರೆ. ಇದನ್ನ ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈ ಮ್ಯೂಚುವಲ್ ಫಂಡ್ ಇದೆ. ಮ್ಯೂಚುವಲ್ ಫಂಡ್ ಗೆ ಬೆಂಚ್ ಮಾರ್ಕ್ ಯಾವುದು 250 TRI ಫಂಡ್ ಅಂತ ಹೇಳಿದೆ. ಸೊ ಓವರ್ ಆಲ್ ಅವರ ಒಂದು ಬೆಂಚ್ ಮಾರ್ಕ್ ಗೆ ಕಂಪೇರ್ ಮಾಡಿ ನೋಡ್ತೀವಿ ಅಂತ ಅಂದ್ರೆ ಎಷ್ಟು ವಾಲಟಿಲಿಟಿ ಇದೆ ಅನ್ನೋದನ್ನ ಇದು ಇಂಡಿಕೇಟ್ ಮಾಡುತ್ತೆ. ಸೊ ಯೂಶುವಲಿ ಇದು ಒಂದರ ಮೇಲಿದೆ ಅಂತ ಅಂದ್ರೆ ಏನರ್ಥ ಅಂದ್ರೆ ಬೆಂಚ್ ಮಾರ್ಕ್ ಎಷ್ಟು ಮೂವ್ ಆಗ್ತಾ ಇದೋ ಅದಕ್ಕಿಂತ ಜಾಸ್ತಿ ವಾಲಟೈಲ್ ಇದೆ ಅಂತ ಹೇಳ್ಕೊಂಡು, ಅಂದ್ರೆ ಮೇಲ್ಗಡೆ ಮೂವ್ ಆದ್ರೂ ಅಷ್ಟೇ ವಾಲಟೈಲ್ ಮೂವ್ ಆಗುತ್ತೆ, ಕೆಳಗಡೆ ಮೂವ್ ಆದ್ರೂ ಕೂಡ ಅಷ್ಟೇ ಒಂದು ಜಾಸ್ತಿ ಗತಿಯಲ್ಲಿ ಈ ಮ್ಯೂಚುವಲ್ ಫಂಡ್ ಮೂವ್ ಆಗುತ್ತೆ ಅಂತ ಹೇಳ್ಕೊಂಡು, ಐಡಿಯಲಿ ಒಂದಕ್ಕಿಂತ ಕೆಳಗಡೆಗಿದ್ರೆ ರಿಸ್ಕ್ ಕಡಿಮೆ ಇದೆ ಅಂತ ಹೇಳ್ತಾರೆ. ಈ ಒಂದು ಕೇಸಲ್ಲಿ ನೋಡ್ತೀವಿ ಅಂತಂದ್ರೆ 0.69 ಅಷ್ಟು ಬೀಟಾವನ್ನು ಹೊಂದಿರುತ್ತೆ. ಒಂದಕ್ಕಿಂತ ಕೆಳಗಡೆ ಇರತಕ್ಕಂಥದ್ದು ಬೆಂಚ್ ಮಾರ್ಕ್ ಗೆ ಕಂಪೇರ್ ಮಾಡಿ ನೋಡಿದ್ರೆ ರಿಸ್ಕ್ ಕಡಿಮೆ ಇರುತ್ತೆ ಈ ಒಂದು ಫಂಡ್ ಅಲ್ಲಿ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ ಈ ನಂಬರ್. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಶಾರ್ಪ್ ರೇಷಿಯೋ ಅಂತ ಹೇಳ್ತಾರೆ. ಇದನ್ನ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳಬೇಕು ಅಂತಂದ್ರೆ ನೀವು ₹1 ರಿಸ್ಕ್ ತಗೊಳ್ತಾ ಇದ್ದೀರಾ, ಆ ₹1 ರಿಸ್ಕ್ ಮೇಲೆ ಎಷ್ಟು ಎಕ್ಸ್ಟ್ರಾ ರಿಟರ್ನ್ ನಿಮಗೆ ಕೊಡ್ತಾ ಇದೆ, ಎಕ್ಸೆಸ್ ರಿಟರ್ನ್ ಇದು ಕೊಡ್ತಾ ಇದೆ ಅನ್ನೋದನ್ನ ಇಂಡಿಕೇಟ್ ಮಾಡ್ತೇವೆ. ಆಬ್ವಿಯಸ್ಲಿ ಜಾಸ್ತಿ ಇದ್ದಷ್ಟು ಒಳ್ಳೇದಿದ್ದು. ಶಾರ್ಪ್ ರೇಷಿಯೋ ಈ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ ಅಲ್ಲಿ 1.36 ನಷ್ಟು ಆಗಿರುತ್ತೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂತಹ ಕ್ಯಾಟಗರಿ ಲಾರ್ಜ್ ಕ್ಯಾಪ್ ಕ್ಯಾಟಗರಿ ಅಂತ ಹೇಳ್ಬೋದು. ಅಂದ್ರೆ ಆಲ್ರೆಡಿ ಕಂಪನೀಸ್ಗಳು ಬೆಳೆದಿರುತ್ತೆ, ಒಂದು ಲೆವೆಲ್ಗೆ ಅವರು ಸ್ಯಾಚುರೇಟ್ ಆಗಿರ್ತಾರೆ ಅಥವಾ ಒಂದು ಲೆವೆಲ್ಗೆ ಅವರು ಬೆಳೆದು ಇವತ್ತಿನ ಮಟ್ಟಿಗೆ ಬಿಸ್ನೆಸ್ ನಿಂತ್ಕೊಂಡಿರುತ್ತೆ ಅಂತಕ್ಕಂಥ ಕಂಪನೀಸ್ಗಳಲ್ಲಿ ಬರುತ್ತೆ. ಇನ್ ನಾರ್ಮಲ್ ಸೆನ್ಸ್ ಅಲ್ಲಿ ಹೇಳಬೇಕು ಅಂತಂದ್ರೆ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟ್ ಆಗಿರತಕ್ಕಂಥ ಟಾಪ್ 100 ಕಂಪನೀಸ್ಗಳು ಏನಿದೆಯೋ 1ರಿಂದ 100 ಕಂಪನೀಸ್ಗಳು ಈ ಒಂದು ಕ್ಯಾಟಗರಿ ಅಂಡರ್ ಅಲ್ಲಿ ಬರುತ್ತೆ. ಮಿನಿಮಮ್ 80% ನಷ್ಟು ಅಲೋಕೇಶನ್ ಅನ್ನ ಈ ರೀತಿಯಾದಂತಹ ಒಂದು ಸ್ಟಾಕ್ಸ್ ಗಳಲ್ಲಿ ಮಾಡಲೇಬೇಕು ಅಂತಕ್ಕಂತಹ ರೂಲ್ ಇದೆ ಲಾರ್ಜ್ ಕ್ಯಾಪ್ ಫಂಡ್ಸ್ ಗಳಿಗೆ. ಹಾಗೆ ನಾನು ಆಲ್ರೆಡಿ ಹೇಳೋದು ಮರ್ತೆ ಲಾಸ್ಟ್ ಅಲ್ಲಿ ಹೇಳಿರ್ತಕ್ಕಂಥದ್ದು ಸ್ಮಾಲ್ ಕ್ಯಾಪ್ ಅಲ್ಲಿ ನಾವು 65% ನಷ್ಟು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಂತಕ್ಕಂಥ ರೂಲ್ ಇರುತ್ತೆ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ. ಈ ಒಂದು ಈ ಕೇಸಲ್ಲಿ ನೋಡ್ತೀವಿ ಅಂದ್ರೆ 80% ನಷ್ಟು ಮಿನಿಮಮ್ ಅಲೋಕೇಶನ್ ಲಾರ್ಜ್ ಕ್ಯಾಪ್ ಕಡೆಗೆ ಹೋಗಲೇಬೇಕಾಗುತ್ತೆ. ಬರೋಡಾ PNB ಪರಿವಾಸ್ ಲಾರ್ಜ್ ಕ್ಯಾಪ್ ಫಂಡ್ ಅಂತ ಹೇಳ್ಕೊಂಡು ಟಾಪ್ 5 ಸ್ಟಾಕ್ಸ್ ಗಳ ಹೋಲ್ಡಿಂಗ್ಸ್ ನಾವು ಇಲ್ಲಿ ತೋರಿಸ್ತಾ ಇದೀವಿ. ಮ್ಯಾಕ್ಸಿಮಮ್ ಹೋಲ್ಡಿಂಗ್ ಇವ್ರದ್ದು HDFC ಬ್ಯಾಂಕ್ ಅಲ್ಲಿ ಇರತಕ್ಕಂಥ ಈಸಿ ಗಮನಿಸಬಹುದು ನಾವು. ಇನ್ನು ನೆಕ್ಸ್ಟ್ ಇವರ ಸೆಕ್ಟರ್ಸ್ ಗಳು ನೋಡ್ತೀವಿ ಅಂತಂದ್ರೆ ಬ್ಯಾಂಕ್ಸ್ ಗಳಲ್ಲೇ 21.63% ನಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಐಟಿ ಯಲ್ಲಿ 9.94% ನಷ್ಟು. ನೆಕ್ಸ್ಟ್ ಆಟೋಮೊಬೈಲ್, ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಕನ್ಸ್ಟ್ರಕ್ಷನ್ ಅಲ್ಲೇನೆ ಜಾಸ್ತಿ ಒಂದು ಇನ್ವೆಸ್ಟ್ಮೆಂಟ್ ಇವತ್ತಿನ ಕಾಲಕ್ಕೆ ಈ ಫಂಡ್ ಇರುತ್ತೆ. ರಿಟರ್ನ್ ಕಂಪ್ಯಾರಿಸನ್ ಪ್ರಕಾರ ನೋಡ್ತೀವಿ ಅಂತಂದ್ರೆ ಇಲ್ಲಿ ನೋಡ್ತಾ ಇರಬಹುದು ನೀವು 11.21% ನಷ್ಟು
ಓವರ್ ಆಲ್ ಗ್ರೋತ್ ಅನ್ನ ಕಂಡಿರುತ್ತೆ. ರೆಗ್ಯುಲರ್ ಪ್ಲಾನ್ ಅಲ್ಲಿ, ಡೈರೆಕ್ಟ್ ಪ್ಲಾನ್ ಅಲ್ಲಿ 12.54% ಗ್ರೋತ್ ಅನ್ನ ಕಳೆದ ಒಂದು ವರ್ಷದಲ್ಲಿ ಕಂಡಿರುತ್ತೆ. ಇದನ್ನ ನಾವು ನಿಫ್ಟಿ 100 TRI ಗೆ ಕಂಪೇರ್ ಮಾಡ್ತಾ ಇದೀವಿ. ಅದಕ್ಕಿಂತ ಜಾಸ್ತಿ ರಿಟರ್ನ್ ಇಲ್ಲಿ ಜನರೇಟ್ ಮಾಡಿರೋದನ್ನ ನಾವು ಗಮನಿಸಬಹುದಾಗುತ್ತೆ. ಸಿನ್ಸ್ ಇನ್ಸೆಪ್ಷನ್ ಇಂದ 15.78% ರಿಟರ್ನ್ ಈ ಒಂದು ಪರ್ಟಿಕ್ಯುಲರ್ ಫಂಡ್ ಜನರೇಟ್ ಮಾಡಿರುತ್ತೆ. ಇದನ್ನ ನಾವು ಬೆಂಚ್ ಮಾರ್ಕ್ ಕಂಪೇರ್ ಮಾಡ್ತೀವಿ ಅಂತಂದ್ರೆ ಅರೌಂಡ್ 15%. ಸೊ ಆಲ್ಮೋಸ್ಟ್ ಅದಕ್ಕಿಂತ ಜಾಸ್ತಿ, ಬೆಂಚ್ ಮಾರ್ಕಿನ ಜಾಸ್ತಿನೇ ಪರ್ಫಾರ್ಮ್ ಆಗಿರೋದನ್ನ ನಾವು ಇಲ್ಲಿ ಈಸಿಯಾಗಿ ಗಮನಿಸಬಹುದು. ಇನ್ನು ಈ ಫಂಡಿನ ಸ್ಟ್ಯಾಂಡರ್ಡ್ ಡಿವಿಯೇಷನ್ 12.57% ನಷ್ಟು ಆಗಿರುತ್ತೆ. ಆಬ್ವಿಯಸ್ಲಿ ಲಾರ್ಜ್ ಕ್ಯಾಪ್ ಆಗಿರೋದ್ರಿಂದ ತೀರಾ ವೊಲಟೈಲ್ ಅಂತ ಹೇಳ್ತಕ್ಕಂಥ ಸಿಚುವೇಷನ್ಸ್ ಇದರಲ್ಲಿ ಬರಲ್ಲ ಕಂಪೇರಿಂಗ್ ಟು ಸ್ಮಾಲ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್. ಬೀಟಾ ಈ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ 0.88 ಆಗಿರುತ್ತೆ. ಸೊ ಐಡಿಯಲಿ ಇಂಡೆಕ್ಸ್ ಗಿನ 0.88 ನಷ್ಟು, ಅಂದ್ರೆ ಈ ಇಂಡೆಕ್ಸ್ ಗಿನ ಕೆಳಗಡೆಗೆ ಈ ನಂಬರ್ ಇರತಕ್ಕಂಥದ್ದು ಕಡಿಮೆ ಒಂದು ರಿಸ್ಕ್ ಅನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಶಾರ್ಪ್ ರೇಷಿಯೋ 0.79. ಸೊ ಬೇಸಿಕಲಿ ಇದು ಎಷ್ಟು ನೀವು ₹1 ರಿಸ್ಕ್ ತಗೊಂಡಿದ್ರೆ ಎಷ್ಟು ಎಕ್ಸೆಸ್ ರಿಟರ್ನ್ ಕೊಟ್ಟಿರುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ತೋರಿಸ್ತಕ್ಕಂತಹ ನಂಬರ್ ಇಲ್ಲಿ ಗಮನಿಸ್ತಾ ಇರಬಹುದು ನೀವು. ಇನ್ನು ಒಂದು ಪ್ಯಾರಾಮೀಟರ್ನ ನಾವು ಇಲ್ಲಿ ಇನ್ಕ್ಲೂಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀವಿ. PTR ಅಂತಕ್ಕಂಥ ಬರುತ್ತೆ, ಪೋರ್ಟ್ಫೋಲಿಯೋ ಟರ್ನ್ ಓವರ್ ರೇಷಿಯೋ. ಸೊ ಎಷ್ಟು ಸತಿ ಅವರು ಫ್ರೀಕ್ವೆಂಟ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ಇನ್ವೆಸ್ಟ್ಮೆಂಟ್ ಹಾಕೋದು ತೆಗೆಯೋದು ಮಾಡ್ತಾ ಇದ್ದಾರೆ, ಇನ್ವೆಸ್ಟ್ಮೆಂಟ್ ಒಂದು ಮೆಥಡ್ಗಳನ್ನ ಅಂತ ನೋಡೋದಾದ್ರೆ 58% ನಷ್ಟು ಇರುತ್ತೆ. ಇದರರ್ಥ ಆಕ್ಟಿವ್ ಆಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಪೋರ್ಟ್ಫೋಲಿಯೋ ಅನ್ನತಕ್ಕಂಥದ್ದು ನಾವು ಇಲ್ಲಿ ಗಮನಿಸಬಹುದು. ಇನ್ನು ನೆಕ್ಸ್ಟ್ ಲಾರ್ಜ್ ಕ್ಯಾಪ್ ಅಲ್ಲಿ ಬರ್ತಕ್ಕಂತಹ ಒಂದು ಫಂಡ್ ಅಂತ ಹೇಳೋದಾದ್ರೆ ಕೆನರಾ ರೊಬೆಕೋ ಬ್ಲೂ ಚಿಪ್ ಇಕ್ವಿಟಿ ಫಂಡ್ ಅಂತ ಹೇಳ್ಕೊಂಡು, ಈ ಒಂದು ಫಂಡ್ ಅಲ್ಲಿ ಟಾಪ್ 5 ಹೋಲ್ಡಿಂಗ್ಸ್ ಗಳು ಯಾವ್ಯಾವುದು ಅಂತ ನಾವು ಇಲ್ಲಿ ತೋರಿಸ್ತಾ ಇದೀವಿ. ಒಂದ್ಸತಿ ಪಾಸ್ ಮಾಡಿ ನೀವು ಚೆಕ್ ಮಾಡಬಹುದು. ಹಾಗೆ ಸೆಕ್ಟರ್ಸ್ ಗಳ ವೈಸ್ ಅಂತಂದ್ರೆ ಆಬ್ವಿಯಸ್ಲಿ ಬ್ಯಾಂಕ್ಸ್, IT ಸಾಫ್ಟ್ವೇರ್, ಹಾಗೆ ಆಟೋಮೊಬೈಲ್ಸ್, ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಈ ರೀತಿಯ ಅಂತ ಒಂದು ಸೆಗ್ಮೆಂಟ್ಸ್ ಗಳಲ್ಲೇ ಜಾಸ್ತಿ ಒಂದು ಇನ್ವೆಸ್ಟ್ಮೆಂಟ್ ಇವ್ರದ್ದು ಇವತ್ತಿನ ಕಾಲಕ್ಕೆ ಇರುತ್ತೆ. ರಿಟರ್ನ್ ವೈಸ್ ಕಳೆದ 5 ವರ್ಷದಲ್ಲಿ 15.34% ನಷ್ಟು ಈ ಸ್ಕೀಮ್ ಅಲ್ಲಿ ರಿಟರ್ನ್ ಜನರೇಟ್ ಆಗಿರುತ್ತೆ. ವೆರಿನ್ ಬೆಂಚ್ ಮಾರ್ಕಿಗೆ ನಾವು ಕಂಪೇರ್ ಮಾಡ್ತೀವಿ ಅಂತಂದ್ರೆ 14.7. ಸೊ ಆಬ್ವಿಯಸ್ಲಿ ಬೆಂಚ್ ಮಾರ್ಕಿನ ಜಾಸ್ತಿನೇ ಪರ್ಫಾರ್ಮೆನ್ಸ್ ಆಗಿರುತ್ತೆ ಅಂತ ಹೇಳ್ಬೋದು ಓವರ್ ಆಲ್ ಪರ್ಫಾರ್ಮೆನ್ಸಿನ ಪ್ರಕಾರ. ಹಾಗೆ ಇಲ್ಲಿರ್ತಕ್ಕಂತಹ ರೇಷಿಯೋಸ್ ಗಳನ್ನ ಗಮನಿಸಬಹುದು ನೀವು. ಸ್ಟ್ಯಾಂಡರ್ಡ್ ಡಿವಿಯೇಷನ್ 11%, ವಾಲಟಿಲಿಟಿ ರಿಸ್ಕ್ ಅನ್ನ ಇನ್ಕ್ಲೂಡ್ ಮಾಡುತ್ತೆ ಇದು. ಪೋರ್ಟ್ಫೋಲಿಯೋ ಬೀಟಾ ಬಂದು 0.86, ಒಂದಕ್ಕಿಂತ ಕೆಳಗಡೆ ಇರತಕ್ಕಂಥದ್ದು ರಿಸ್ಕ್ ಕಡಿಮೆ ಇದೆ ಅಂತಕ್ಕಂಥದ್ದನ್ನ ತೋರಿಸುತ್ತೆ. ಹಾಗೆ ಪೋರ್ಟ್ಫೋಲಿಯೋ ಟರ್ನ್ ಓವರ್ ರೇಷಿಯೋ 19% ಇರುತ್ತೆ. ಆಕ್ಟಿವ್ ಆಗಿನೇ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು, ಬಟ್ ತೀರಾ ಆಕ್ಟಿವ್ ಇಲ್ಲ ಲಾಸ್ಟಿಗೆ ಕಂಪೇರ್ ಮಾಡಿ ನೋಡ್ತೀವಿ ಅಂತಂದ್ರೆ. ಇನ್ನ ಶಾರ್ಪ್ ರೇಷಿಯೋ 0.74 ಇರುತ್ತೆ. ಎಕ್ಸೆಸ್ ರಿಟರ್ನ್ ಅಂತ ಹೇಳಿದ್ರೆ 0.74 ನಷ್ಟು ಎಕ್ಸೆಸ್ ರಿಟರ್ನ್ ಹೂಡಿಕೆದಾರರಿಗೆ ತಂದು ಕೊಟ್ಟಿರುತ್ತೆ ಅಂತ ಇಲ್ಲಿ ಹೇಳ್ಬೋದು. ಇನ್ನ ಲಾರ್ಜ್ ಕ್ಯಾಪ್ ಅಲ್ಲೇ ಬರ್ತಕ್ಕಂತಹ ಮೂರನೆಯ ಮ್ಯೂಚುವಲ್ ಫಂಡ್ ಅಂತ ಹೇಳೋದಾದ್ರೆ ICICI ಪ್ರುಡೆನ್ಶಿಯಲ್ ಬ್ಲೂ ಚಿಪ್ ಫಂಡ್ ಅಂತ ಹೇಳ್ಕೊಂಡು, ಈ ಒಂದು ಪರ್ಟಿಕ್ಯುಲರ್ ಫಂಡ್ ಅಲ್ಲಿ ಇರತಕ್ಕಂತಹ ಟಾಪ್ 5 ಕ್ಯಾಟಗರೀಸ್ ಗಳು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ICICI ಬ್ಯಾಂಕ್ ಅಲ್ಲೇ ಜಾಸ್ತಿ ಹೋಲ್ಡಿಂಗ್ ಇರುತ್ತೆ ಇವ್ರದ್ದು. ನೆಕ್ಸ್ಟ್ ಲಾರ್ಸನ್ ಅಂಡ್ ಟರ್ಬೋ, ಹಾಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್, ಇನ್ಫೋಸಿಸ್ ಲಿಮಿಟೆಡ್, ಇಂಡೆಕ್ಸ್ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲೂ ಕೂಡ ಇವರ ಇನ್ವೆಸ್ಟ್ಮೆಂಟ್ ಇವತ್ತಿನ ಕಾಲಕ್ಕೆ ಇರುತ್ತೆ. ಇನ್ ಟರ್ಮ್ಸ್ ಆಫ್ ದ ಓವರ್ ಆಲ್ ಸೆಕ್ಟರ್ ವೈಸ್ ನಾವು ನೋಡ್ತೀವಿ ಅಂತಂದ್ರೆ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ಮ್ಯಾಕ್ಸಿಮಮ್ ಇವತ್ತಿನ ಮಟ್ಟಿಗೆ ಅಲೋಕೇಶನ್ ಇರತಕ್ಕಂಥದ್ದು 26% ನಷ್ಟು. ಆಯಿಲ್, ಗ್ಯಾಸ್, ಕನ್ಸ್ಯೂಮಬಲ್ ಫ್ಯೂಯಲ್ಸ್ ಅಲ್ಲಿ 10.63%, ಆಟೋಮೊಬೈಲ್ ಅಂಡ್ ಆಟೋ ಕಾಂಪೋನೆಂಟ್ಸ್ ಗಳಲ್ಲಿ 10.15%. ಇನ್ನು ಮಿಕ್ಕಿರತಕ್ಕಂಥ ಒಂದು ಪರ್ಸೆಂಟೇಜ್ ಏನಿದೆಯೋ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂಡ್ ಕನ್ಸ್ಟ್ರಕ್ಷನ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ಅವರು. ಕಳೆದ 5 ವರ್ಷದಲ್ಲಿ 15.66% ನಷ್ಟು ರಿಟರ್ನ್ ಜನರೇಟ್ ಮಾಡಿರುತ್ತೆ ಇದು. ವೆರಿನ್ ಇಂಡೆಕ್ಸ್ ಬಂದು 14%, ಇಂಡೆಕ್ಸ್ಗಿನ ಜಾಸ್ತಿನೇ ಪರ್ಫಾರ್ಮೆನ್ಸ್ ಆಗಿದೆ. ಸಿನ್ಸ್ ಇನ್ಸೆಪ್ಷನ್ ಕೂಡ 11.15% ನಷ್ಟು ಇಂಡೆಕ್ಸ್ ಕೊಟ್ಟಿರುತ್ತೆ. ಬಟ್ ಈ ಒಂದು ಪರ್ಟಿಕ್ಯುಲರ್ ಫಂಡ್ 14.59% ನಷ್ಟು ಇಯರ್ ಆನ್ ಇಯರ್ ಆವರೇಜ್ ರಿಟರ್ನ್ ಜನರೇಟ್ ಮಾಡಿ ಕೊಟ್ಟಿದೆ ಹೂಡಿಕೆದಾರರಿಗೆ. ಇದರಲ್ಲಿರ್ತಕ್ಕಂತಹ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದು ಆನ್ಯುವಲೈಸ್ಡ್ ಆಗಿ ನೋಡ್ತೀವಿ ಅಂತಂದ್ರೆ 12.34% ನಷ್ಟು ಅಷ್ಟು ವೇರಿಯೇಷನ್ ಆಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಪೋರ್ಟ್ಫೋಲಿಯೋ. ಶಾರ್ಪ್ ರೇಷಿಯೋ 1.06%, ಕಂಪೇರಿಂಗ್ ಟು ದ ಪ್ರೀವಿಯಸ್ ಎರಡಕ್ಕೆ ಕಂಪೇರ್ ಮಾಡಿ ನೋಡ್ತೀವಿ ಅಂತಂದ್ರೆ ಬೆಟರ್ ಶಾರ್ಪ್ ರೇಷಿಯೋನ ಇದು ಹೊಂದಿದೆ ಅಂತ ಹೇಳ್ಬೋದು. ಪೋರ್ಟ್ಫೋಲಿಯೋ ಬೀಟಾ ಬಂದು 0.88, ಒಂದಕ್ಕಿಂತ ಕೆಳಗಡೆಗಿದೆ ಈ ಒಂದು ನಂಬರ್. ಅದು ಕೂಡ ಒಳ್ಳೆ ಒಂದು ಮಾಹಿತಿ ಆಗಿರುತ್ತೆ. ಅಂದ್ರೆ ರಿಸ್ಕ್ ಅಷ್ಟೊಂದು ಜಾಸ್ತಿ ಇರಲ್ಲ ನಮಗೆ ಕಂಪೇರಿಂಗ್ ಟು ದ ಇಂಡೆಕ್ಸ್ ಅಂತ ನಾವಿಲ್ಲಿ ಗಮನಿಸಬಹುದು. ಪೋರ್ಟ್ಫೋಲಿಯೋ ಟರ್ನ್ ಓವರ್ ರೇಷಿಯೋ ಅಂದ್ರೆ ಎಷ್ಟು ಸತಿ ಇನ್ವೆಸ್ಟ್ಮೆಂಟ್ ಮಾಡೋದು ಅಥವಾ ಇನ್ವೆಸ್ಟ್ಮೆಂಟ್ ಇಂದ ಹೊರಗಡೆ ಬರೋದು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ 0.23 ಟೈಮ್ಸ್ ಅಂತ ಹೇಳ್ಬೋದು. ಇದು ಕೂಡ ಡಿಸೆಂಟ್ ಆಗೇ ಇರುತ್ತೆ ನಂಬರ್ ಈ ಒಂದು ವಿಚಾರದಲ್ಲಿ ಅಂತ ನೋಡೋದಾದ್ರೆ. ಇನ್ನು ಲಾರ್ಜ್ ಕ್ಯಾಪ್ ಅಲ್ಲೇ ಬರ್ತಕ್ಕಂತಹ 4ನೆಯ ಫಂಡ್ ಅಂತ ಹೇಳ್ಬೋದು ನಿಪಾನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್. ಟಾಪ್ 5 ಸ್ಟಾಕ್ಸ್ ಗಳ ಮಾಹಿತಿಯಲ್ಲಿ ನಾವು ತೋರಿಸ್ತಾ ಇದೀವಿ. HDFC ಬ್ಯಾಂಕ್, ICICI ಬ್ಯಾಂಕ್, ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಜಾಸ್ತಿ ಒಂದು ಪೋರ್ಷನ್ ಇವತ್ತಿನ ಮಟ್ಟಿಗೆ ಇವರು ಹೋಲ್ಡ್ ಮಾಡಿದ್ದಾರೆ. ಪಾಸ್ ಮಾಡಿ ಒಂದ್ಸತಿ ಚೆಕ್ ಮಾಡಬಹುದು ಮಿಕ್ಕಿರ್ತಕ್ಕಂಥ 2 ಸ್ಟಾಕ್ಸ್ ಗಳನ್ನ ನೀವು. ಸೆಕ್ಟರ್ಸ್ ಗಳ ವೈಸ್ ನೋಡ್ತೀವಿ ಅಂತಂದ್ರೆ ಬ್ಯಾಂಕ್ಸ್, ಡೈವರ್ಸಿಫೈಡ್, FMCG ಅಲ್ಲಿ ಇವರು ಜಾಸ್ತಿ ಒಂದು ನಂಬರ್ನ ಇಲ್ಲಿ ಹೊಂದಿರ್ತಾರೆ 8.59% ನಷ್ಟು. IT, ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಹಾಗೆ ಲೆಜರ್ ಸರ್ವಿಸಸ್ ಗಳನ್ನು ಕೂಡ ಇವರ ಒಂದು ಪರ್ಸೆಂಟೇಜ್ ನ ಅಲೋಕೇಟ್ ಮಾಡಿರ್ತಾರೆ ಇವತ್ತಿನ ಕಾಲಕ್ಕೆ. ಬೆಂಚ್ ಮಾರ್ಕ್ ರಿಟರ್ನ್ 100 TRI ಗೆ ನಾವು ನೋಡ್ತೀವಿ ಅಂತಂದ್ರೆ ಗಮನಿಸ್ತಾ ಇರಬಹುದು ನೀವು. ಕಳೆದ ಒಂದು ವರ್ಷದಲ್ಲಿ 18.31% ರಿಟರ್ನ್ ಈ ಒಂದು ಪರ್ಟಿಕ್ಯುಲರ್ ಫಂಡ್ ಜನರೇಟ್ ಮಾಡಿರುತ್ತೆ. ವೆರಿನ್ ಬೆಂಚ್ ಮಾರ್ಕ್ ಬರೀ 10.10% ನಷ್ಟು ಮಾತ್ರ ರಿಟರ್ನ್ ಕೊಟ್ಟಿರುತ್ತೆ ಹೂಡಿಕೆದಾರರಿಗೆ. ಇನ್ನು ಸಿನ್ಸ್ ಇನ್ಸೆಪ್ಷನ್ ಇಂದನೇ ನಾವು ನೋಡ್ತೀವಿ ಅಂತಂದ್ರೆ ಬೆಟರ್ ರಿಟರ್ನ್ ಜನರೇಟ್ ಮಾಡಿದೆ ಈ ಒಂದು ಫಂಡ್ ಕಂಪೇರಿಂಗ್ ಟು ದ ಇಂಡೆಕ್ಸ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಹಳನೇ ಕಡಿಮೆ ಇದೆ ಅಂತ ಹೇಳ್ಬೋದು, 4.1% ನಷ್ಟು. ಅತಿ ಕಡಿಮೆ ಒಂದು ರಿಸ್ಕ್ ಅನ್ನ ಇಟ್ಕೊಂಡು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅವರ ಪೋರ್ಟ್ಫೋಲಿಯೋನ, ವಿಚ್ ಇಸ್ ಅ ವೆರಿ ಗುಡ್ ಪಾಯಿಂಟ್. ಇನ್ನೊಂದು ಕಡೆಯಿಂದ ನೋಡ್ತೀವಿ ಅಂತಂದ್ರೆ ಬೀಟಾ ಆಲ್ಮೋಸ್ಟ್ ಈಕ್ವಲ್ ಟು ಇಂಡೆಕ್ಸ್ ಯಾವ ರೀತಿ ಮೂವ್ ಆಗಿದೆಯೋ ಅದೇ ರೀತಿ ಮೂವ್ ಆಗಿದೆ ಅಂತ ಹೇಳ್ಬೋದು. 0.99 ಅಷ್ಟೇ ಇರೋದು ಬೀಟಾ. ಇನ್ನು ಶಾರ್ಪ್ ರೇಷಿಯೋ ಬಂದು 0.34. ಸೊ ಅಷ್ಟೊಂದು ಮೇಜರ್ ಆಗಿ ರಿಟರ್ನ್ ಇಲ್ಲಿ ನಮ್ಗೆ ಕೊಟ್ಟಿಲ್ಲ, ಎಕ್ಸೆಸ್ ರಿಟರ್ನ್ ಅಂತ ಹೇಳ್ಬೋದು ಕಂಪೇರಿಂಗ್ ಟು ದ ಪ್ರೀವಿಯಸ್ ಫಂಡ್ಸ್ ಈ ಒಂದು ಪರ್ಟಿಕ್ಯುಲರ್ ವಿಚಾರದಲ್ಲಿ.
ಪೋರ್ಟ್ಫೋಲಿಯೋ ಟರ್ನ್ ಓವರ್ ರೇಷಿಯೋನು ಕೂಡ 40% ಇರ್ತಕ್ಕಂಥ ಇಲ್ಲಿ ಗಮನಿಸಬಹುದು. ಅಂದ್ರೆ ಜಾಸ್ತಿ ಸತಿ ಇನ್ ಅಂಡ್ ಔಟ್ ಮಾಡ್ತಾ ಇದ್ದಾರೆ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಅಂತಕ್ಕಂಥ ಮಾಹಿತಿಯನ್ನು ಇದು ನಮಗೆ ತೋರಿಸ್ಕೊಡುತ್ತೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂತಹ ಕೆಟಗರಿ ಮಿಡ್ ಕ್ಯಾಪ್ ಕೆಟಗರಿ ಅಂತ ಹೇಳ್ಬೋದು. ಅಂದ್ರೆ ತೀರಾನು ಬೆಳೆದಿಲ್ಲ ಅಥವಾ ಇವಾಗ ತಾನೇ ಸ್ಟಾರ್ಟ್ ಆಗಿದೆ ಅಂತಕ್ಕಂಥದ್ದಲ್ಲ, ಇನ್ ಬಿಟ್ವೀನ್ ಬರ್ತಕ್ಕಂಥದ್ದು. ಇದನ್ನ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳಬೇಕು ಅಂತಂದ್ರೆ 100 ಆದ್ಮೇಲೆ 101 ನಿಂದ 250 ವರ್ಗು ಇರತಕ್ಕಂಥ ಕಂಪನೀಸ್ ಗಳೇನಿದೆಯೋ ವ್ಯಾಲ್ಯೂ ಪ್ರಕಾರ ಆ ಕಂಪನೀಸ್ ಗಳನ್ನ ಮಿಡ್ ಕ್ಯಾಪ್ ಅಂತ ಹೇಳ್ತಾರೆ. ಅಂಡ್ ಅಗೇನ್ ಮಿಡ್ ಕ್ಯಾಪ್ ಅಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಮ್ಯೂಚುವಲ್ ಫಂಡ್ಸ್ ಗಳು ಮಿನಿಮಮ್ 65% ಇನ್ವೆಸ್ಟ್ಮೆಂಟ್ ಅನ್ನು ಅವರು ಮಿಡ್ ಕ್ಯಾಪ್ ಕಂಪನೀಸ್ ಗಳಲ್ಲೇ ಮಾಡಬೇಕಾಗ್ತಾ ಇರುತ್ತೆ. ಮೊದಲನೇದಾಗಿ ಬರ್ತಕ್ಕಂಥದ್ದು ಇದರಲ್ಲಿ ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಫಂಡ್ ಅಂತ ಹೇಳ್ಕೊಂಡು ಟಾಪ್ 10 ಹೋಲ್ಡಿಂಗ್ಸ್ ಅಲ್ಲಿ ಅಂತಂದ್ರೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಲಿಮಿಟೆಡ್, ಹಾಗೆ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಲಿಮಿಟೆಡ್ ಇರ್ಬೋದು, ಝೊಮ್ಯಾಟೊ, ಕಫೋರ್ಜ್ ಲಿಮಿಟೆಡ್. ಸೊ ಬೇಸಿಕಲಿ ಟೆಕ್ನಾಲಜಿ ವೈಸ್ ಜಾಸ್ತಿ ಇವಾಲ್ವ್ ಆಗ್ತಾ ಇರತಕ್ಕಂತಹ ಒಂದು ಇಂಡಸ್ಟ್ರಿಗಳಲ್ಲಿ ಅಥವಾ ಒಂದು ಬಿಸ್ನೆಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇರತಕ್ಕಂಥದ್ದನ್ನ ಟಾಪ್ ಆಗಿ ನಾವು ಇಲ್ಲಿ ಈಸಿಯಾಗಿ ಗಮನಿಸಬಹುದು. ಇನ್ನು ಇಂಡಸ್ಟ್ರಿ ಕ್ಲಾಸಿಫಿಕೇಶನ್ ಅಲ್ಲಿ ಐಟಿ, ಸಾಫ್ಟ್ವೇರ್, ಫೈನಾನ್ಸ್, ರಿಟೇಲಿಂಗ್ ಅಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇರುತ್ತೆ. ಟಾಪ್ 3 ಕ್ಯಾಟಗರೀಸ್ ಗಳಲ್ಲಿ ಇದು ಬರುತ್ತೆ. ಇನ್ನು ಮಿಕ್ಕಿರ್ತಕ್ಕಂಥದ್ದು ನೋಡಬಹುದು ಕೆಮಿಕಲ್ ಹಾಗೆ ಆಟೋ ಕಾಂಪೋನೆಂಟ್ಸ್ ಗಳ ಮೇಲೆ ಇವತ್ತಿನ ಮಟ್ಟಿಗೆ ಇವರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಜಾಸ್ತಿ ಅಮೌಂಟ್ ಅನ್ನ. ರಿಟರ್ನ್ಸ್ ವೈಸ್ ನಾವು ನೋಡ್ತೀವಿ ಅಂತಂದ್ರೆ CAGR ಕಳೆದ ಒಂದು ವರ್ಷದಲ್ಲಿ 30% ರಿಟರ್ನ್ ಜನರೇಟ್ ಮಾಡಿರುತ್ತೆ. ನಿಫ್ಟಿ ಮಿಡ್ ಕ್ಯಾಪ್ ಏನಿದೆಯೋ 32% ಇಂಡೆಕ್ಸ್ಗಿನ ಕೆಳಗಡೆಗೆ ರಿಟರ್ನ್ ಜನರೇಟ್ ಮಾಡಿರುತ್ತೆ. ಇದು ವೆರಿನ್ ನಾವು 5 ವರ್ಷದ ಡೇಟಾ ನೋಡ್ತೀವಿ ಅಂತಂದ್ರೆ 21.9% ಇಂಡೆಕ್ಸ್ ರಿಟರ್ನ್ ಜನರೇಟ್ ಮಾಡಿದ್ರೆ ಈ ಒಂದು ಪರ್ಟಿಕ್ಯುಲರ್ ಸ್ಕೀಮು 23.5% ರಿಟರ್ನ್ ಜನರೇಟ್ ಮಾಡಿರುತ್ತೆ. ಇನ್ಸೆಪ್ಷನ್ ಇಂದ ನಾವು ನೋಡ್ತೀವಿ ಅಂತಂದ್ರೆ ಅಗೇನ್ ಕನ್ಸರ್ನಿಂಗ್ ಪಾಯಿಂಟ್, ಇಂಡೆಕ್ಸ್ ಎಷ್ಟು ಪರ್ಫಾರ್ಮ್ ಆಗಿದೆಯೋ ಅದಕ್ಕಿಂತ ಕೆಳಗಡೆಗೆ ಪರ್ಫಾರ್ಮ್ ಆಗಿರತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು. ಈ ಮ್ಯೂಚುವಲ್ ಫಂಡಿನ ಬೇಟಾ ಇದು 0.8 ಆಗಿರುತ್ತೆ. ಒಂದಕ್ಕಿಂತ ಕೆಳಗಡೆ ಇರತಕ್ಕಂಥದ್ದು ರಿಸ್ಕ್ ಕಡಿಮೆ ಅಂತ ಹೇಳ್ಬೋದು ನಾವು ಕಂಪೇರಿಂಗ್ ಟು ದ ಇಂಡೆಕ್ಸ್. ಪೋರ್ಟ್ಫೋಲಿಯೋ ಟರ್ನ್ ಓವರ್ ರೇಷಿಯೋ 1.5. ಸೊ ತುಂಬಾ ಒಂದು ಜಾಸ್ತಿ ನಂಬರ್, ಅಂದ್ರೆ ಜಾಸ್ತಿ ರೆಸ್ಪಾನ್ಸಿವ್ ಆಗಿ ಇವರು ಆಕ್ಟಿವ್ ಆಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಪೋರ್ಟ್ಫೋಲಿಯೋನ ಅಂತಕ್ಕಂಥದ್ದನ್ನ ಇದು ನಮಗೆ ತೋರಿಸ್ಕೊಡುತ್ತೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ 14%. ಸೊ ಡಿಸೆಂಟ್ ವಾಲಟಿಲಿಟಿನೇ ಇರುತ್ತೆ ಪೋರ್ಟ್ಫೋಲಿಯೋದಲ್ಲಿ. ಶಾರ್ಪ್ ರೇಷಿಯೋ ಬಂದು 1.9. ದಟ್ಸ್ ಅ ಗುಡ್ ನಂಬರ್. ಬೇಸಿಕಲಿ ಏನಪ್ಪಾ ಅಂದ್ರೆ ಶಾರ್ಪ್ ರೇಷಿಯೋ ಎಕ್ಸೆಸ್ ರಿಟರ್ನ್ ₹1 ರಿಸ್ಕ್ ತಗೊಂಡ್ರೆ 1.9 ಎಕ್ಸೆಸ್ ರಿಟರ್ನ್ ನಿಮಗೆ ಕೊಟ್ಟಿರತಕ್ಕಂತಹ ಒಂದು ಮ್ಯೂಚುವಲ್ ಫಂಡ್ ಇದಾಗಿರುತ್ತೆ. ಇನ್ನು ಎರಡನೇದಾಗಿ ಬರ್ತಕ್ಕಂಥ ಮಿಡ್ ಕ್ಯಾಪ್ ಫಂಡ್ ಅಂತ ಹೇಳ್ಬೋದು, ಕ್ವಾಂಟ್ ಮಿಡ್ ಕ್ಯಾಪ್ ಫಂಡ್ ಅಂತ ಹೇಳ್ಕೊಂಡು ಟಾಪ್ 5 ಸ್ಟಾಕ್ಸ್ ಇದರಲ್ಲಿ ಇರತಕ್ಕಂಥದ್ದನ್ನ ಒಂದ್ಸತಿ ಪಾಸ್ ಮಾಡಿ ನೀವು ಚೆಕ್ ಮಾಡಬಹುದು, ತೋರಿಸ್ತಾ ಇದೀವಿ ನಾವು. ಹಾಗೆ ಇದರಲ್ಲಿ ಬರ್ತಕ್ಕಂಥ ಸೆಕ್ಟರ್ಸ್ ಏನಿದೆಯೋ ಜಾಸ್ತಿ ಫೈನಾನ್ಸ್ ಹಾಗೆ ಫಾರ್ಮಾಸ್ಯೂಟಿಕಲ್ ಅಥವಾ ಬಯೋಟೆಕ್ನಾಲಜಿ ಇರತಕ್ಕಂತಹ ಒಂದು ಸೆಕ್ಟರ್ಸ್ ಗಳನ್ನೇ ಜಾಸ್ತಿ ಇವರು ಇನ್ವೆಸ್ಟ್ ಮಾಡಿದ್ದಾರೆ. ರಫ್ಲಿ 21%, 22% ಇನ್ವೆಸ್ಟ್ಮೆಂಟ್ ಇಲ್ಲಿಗೆ ಹೋಗಿರುತ್ತೆ. ಪವರ್, ಕೆಮಿಕಲ್ ಅಂಡ್ ಪೆಟ್ರೋಕೆಮಿಕಲ್ಸ್ ಇರಬಹುದು, ಹಾಗೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಗಳ ಮೇಲೂ ಕೂಡ ಇವರ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಇರತಕ್ಕಂಥದ್ದು ಇಲ್ಲಿ ಗಮನಿಸಬಹುದು. ಸ್ಕೀಮ್ ವೈಸ್ 26.61% ರಿಟರ್ನ್ ಕಳೆದ ಒಂದು ವರ್ಷದಲ್ಲಿ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ ಈ ಮ್ಯೂಚುವಲ್ ಫಂಡ್. ಬಟ್ ಬೆಂಚ್ ಮಾರ್ಕ್ ರಿಟರ್ನ್ ಇದಕ್ಕಿಂತ ಜಾಸ್ತಿ ಇರತಕ್ಕಂಥದ್ದು ಸ್ವಲ್ಪ ಕನ್ಸರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಕಳೆದ 5 ವರ್ಷದ ಡೇಟಾ ನಾವು ನೋಡ್ತೀವಿ ಅಂತಂದ್ರೆ 21.88% ಬೆಂಚ್ ಮಾರ್ಕ್ ರಿಟರ್ನ್ ಆಗಿರುತ್ತೆ. ಬಟ್ ಅದಕ್ಕೆ ನಾವು ಕಂಪೇರ್ ಮಾಡ್ತೀವಿ ಅಂತಂದ್ರೆ ಈ ಫಂಡ್ 25.366% ಕೊಡೋದ್ರ ಮೂಲಕ ರಿಟರ್ನ್ ಅನ್ನ ಎಕ್ಸ್ಟ್ರಾ ರಿಟರ್ನ್ ಕೊಟ್ಟಿದೆ ಅಂತ ಹೇಳ್ಬೋದು ಕಂಪೇರಿಂಗ್ ಟು ದ ಇಂಡೆಕ್ಸ್. ಇದರಲ್ಲಿರ್ತಕ್ಕಂಥ ಸ್ಟ್ಯಾಂಡರ್ಡ್ ಡಿವಿಯೇಷನ್ 17.43% ಅಷ್ಟು ವೇರಿಯೇಷನ್ಸ್ ಆಗ್ತಕ್ಕಂತಹ ಒಂದು ಅವಕಾಶಗಳಿರುತ್ತೆ. ಹಾಗೆ ಬೀಟಾ ಬಂದು 1.01, ಸ್ವಲ್ಪ ಇಂಡೆಕ್ಸ್ಗಿನ ಒಂಚೂರು ಜಾಸ್ತಿನೇ ಇದರಲ್ಲಿ ವಾಲಟಿಲಿಟಿ ಇವತ್ತಿನ ಕಾಲಕ್ಕೆ ಕಾಣ್ಲಿಕ್ಕೆ ಸಿಗುತ್ತೆ ನಮಗೆ. ಹಾಗೆ ಶಾರ್ಪ್ ರೇಷಿಯೋ 1.78 ವಿಚ್ ಇಸ್ ಆಲ್ಸೋ ಗುಡ್ ಪಾಯಿಂಟ್. ಸೊ ಬೇಸಿಕಲಿ ಶಾರ್ಪ್ ರೇಷಿಯೋ ಸ್ವಲ್ಪ ಜಾಸ್ತಿ ಇರುತ್ತೆ ಈ ಒಂದು ಫಂಡ್ ಅಲ್ಲಿ. ಪೋರ್ಟ್ಫೋಲಿಯೋ ಟರ್ನ್ ಓವರ್ ರೇಷಿಯೋ 3.39 ಟೈಮ್ಸ್. ಅಗೇನ್ ಜಾಸ್ತಿ ಒಂದು ವರ್ಷದಲ್ಲಿ ತುಂಬಾನೇ ಒಂದು ಏರುಪೇರುಗಳು ಏನಿದೆಯೋ ಇನ್ವೆಸ್ಟ್ಮೆಂಟ್ಸ್ ಗಳಲ್ಲಿ ಇವರು ಲಾಂಗ್ ಟರ್ಮ್ ಅಲ್ಲಿ ಜಾಸ್ತಿ ಹೋಲ್ಡ್ ಮಾಡ್ತಾ ಇಲ್ಲ. ಮಾರ್ಕೆಟ್ ಅಲ್ಲಿ ಆಗ್ತಾ ಇರತಕ್ಕಂಥ ಮೂವ್ಮೆಂಟ್ಸ್ ಗಳಿಗೆ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಆಗ್ತಾ ಇರತಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸಬಹುದು. ಇನ್ನು ಇದೇ ಕೆಟಗರಿಲಿ ಬರ್ತಕ್ಕಂತಹ ನೆಕ್ಸ್ಟ್ ಮ್ಯೂಚುವಲ್ ಫಂಡ್ SBI ಮ್ಯಾಗ್ನಮ್ ಮಿಡ್ ಕ್ಯಾಪ್ ಫಂಡ್ ಅಂತ ಹೇಳ್ಕೊಂಡು ಟಾಪ್ 5 ಸ್ಟಾಕ್ಸ್ ಗಳಲ್ಲಿ ಇರತಕ್ಕಂಥದ್ದನ್ನ ತೋರಿಸ್ತಾ ಇದೀವಿ ನಾವು. ಒಂದ್ಸತಿ ಪಾಸ್ ಮಾಡಿ ನೀವು ಚೆಕ್ ಮಾಡಬಹುದು. ಕ್ರೈಸಿಲ್ ಹಾಗೆ ಸುಂದರಂ ಫೈನಾನ್ಸ್ ಲಿಮಿಟೆಡ್ ಇರಬಹುದು, ಟೊರೆಂಟ್ ಪವರ್ ಲಿಮಿಟೆಡ್ ಅಲ್ಲಿ ಜಾಸ್ತಿ ಒಂದು ಇನ್ವೆಸ್ಟ್ಮೆಂಟ್ ಅನ್ನು ಇವತ್ತಿನ ಮಟ್ಟಿಗೆ ಇವರು ಮಾಡಿರ್ತಾರೆ. ಟಾಪ್ 5 ಸೆಕ್ಟರ್ ಅಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಇಂಟ್ರೆಸ್ಟಿಂಗ್ಲಿ ಆಟೋಮೊಬೈಲ್ ಅಂಡ್ ಆಟೋ ಕಾಂಪೋನೆಂಟ್ಸ್ ಗಳು ಹಾಗೆ ಫೈನಾನ್ಷಿಯಲ್ ಸರ್ವಿಸಸ್ ಮೇಲೆ ಇವರು ಜಾಸ್ತಿ ಇನ್ವೆಸ್ಟ್ಮೆಂಟ್ ಇರತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು. ರಿಟರ್ನ್ ವೈಸ್ ಕಳೆದ 5 ವರ್ಷದಲ್ಲಿ 21.89%, ಆಲ್ಮೋಸ್ಟ್ ಈಕ್ವಲ್ ರಿಟರ್ನ್ ಇವರು ಜನರೇಟ್ ಮಾಡಿರ್ತಾರೆ ಇನ್ ಟರ್ಮ್ಸ್ ಆಫ್ ದ ಫಂಡ್ ಪರ್ಫಾರ್ಮೆನ್ಸ್ ನೋಡ್ತೀವಿ ಅಂತಂದ್ರೆ. ಬಟ್ ಕಳೆದ ಒಂದು ವರ್ಷದಲ್ಲಿ ಇಂಡೆಕ್ಸ್ಗಿನ ಕೆಳಗಡೆಗೆ ರಿಟರ್ನ್ ಜನರೇಟ್ ಮಾಡಿರ್ತಕ್ಕಂಥದ್ದು ಸ್ವಲ್ಪ ಕನ್ಸರ್ನಿಂಗ್ ಪಾಯಿಂಟ್. 26.32% ರಿಟರ್ನ್ ನಾವು ಈ ಒಂದು ಪರ್ಟಿಕ್ಯುಲರ್ ಫಂಡ್ ಕೊಟ್ಟಿರ್ತೇವೆ. ವೆರಿ ಇಂಡೆಕ್ಸ್ 32.84% ಗ್ರೋತ್ ಆಗಿದೆ ಅದೇ ವರ್ಷದಲ್ಲಿ. ಇನ್ನು ಸ್ಟ್ಯಾಂಡರ್ಡ್ ಡಿವಿಯೇಷನ್ ವಾಲಟಿಲಿಟಿ ಅಂತ ಹೇಳೋದಾದ್ರೆ 13.87% ವಾಲಟಿಲಿಟಿನ ಈ ಒಂದು ಪರ್ಟಿಕ್ಯುಲರ್ ಫಂಡ್ ಹೊಂದಿರುತ್ತೆ. ಬೀಟಾ 0.82, ಒಂದಕ್ಕಿಂತ ಕೆಳಗಡೆ ಇರತಕ್ಕಂಥದ್ದು ಬೆಂಚ್ ಮಾರ್ಕಿನ ಕಡಿಮೆ ರಿಸ್ಕ್ ಅಲ್ಲಿ ಇದು ಮೂವ್ ಆಗುತ್ತೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು. ಶಾರ್ಪ್ ರೇಷಿಯೋ ಎಕ್ಸೆಸ್ ರಿಟರ್ನ್ 1.45 ಆಗಿರುತ್ತೆ. ಇನ್ನು ಫಂಡ್ ಟೋಟಲ್ ಆಗಿ PTR ಅಂತ ಅಂದ್ರೆ ಪೋರ್ಟ್ಫೋಲಿಯೋ ಟರ್ನ್ ಓವರ್ ರೇಷಿಯೋ 9% ಆಗಿರುತ್ತೆ. ಅಷ್ಟೊಂದು ಜಾಸ್ತಿ ಒಂದು ಚೇಂಜಸ್ ಗಳನ್ನ ಇವರು ಮಾಡ್ತಾ ಇಲ್ಲ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಗಮನಿಸಬಹುದು. ಸ್ನೇಹಿತರೆ, ಇದೇ ಟಾಪ್ ಮ್ಯೂಚುವಲ್ ಫಂಡ್ಸ್ ಗಳಾಗಿತ್ತು. 5 ಸ್ಟಾರ್ ರೇಟಿಂಗ್ ಅನ್ನ ಇನ್ ಟರ್ಮ್ಸ್ ಆಫ್ ದ ಪರ್ಫಾರ್ಮೆನ್ಸ್ ಪಡ್ಕೊಂಡಿರ್ತಕ್ಕಂಥದ್ದು ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಹಾಗೆ ಲಾರ್ಜ್ ಕ್ಯಾಪ್ ಗೆ ಸಂಬಂಧಪಟ್ಟಿರ್ತಕ್ಕಂತಹ ಫಂಡ್ಸ್ ಗಳು ಇದಾಗಿತ್ತು. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಏನಾದ್ರು ಪ್ರಶ್ನೆಗಳಿದ್ರೆ ಅಥವಾ ಸಲಹೆಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಗೆ ಗೊತ್ತಿರತಕ್ಕಂಥವ್ರಿಗೆ ಶೇರ್ ಮಾಡಿ. ನಿಮಗೆ ಫ್ರೀ ಆಗಿರುತ್ತೆ ಇದು, ಬಟ್ ನಮಗೆ ಜಾಸ್ತಿ ಒಂದು ಉತ್ತೇಜನ ಸಿಗುತ್ತೆ ನೆಕ್ಸ್ಟ್ ವಿಡಿಯೋನ
ಇನ್ನೂ ಬೆಟರ್ ಆಗಿ ನಾವು ಪ್ರಿಪೇರ್ ಆಗಲಿಕ್ಕೆ. ಹಾಗೆ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯಾದಂತಹ ಬೈ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಆರ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಎಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Mutual fund investments are subject to market risks. Read all scheme-related documents carefully.